ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಹೆಜ್ಕೇಲ್ ಗ್ರಂಥ, ದ ಬುಕ್ ಆಫ್ ಎಝೆಕಿಯಲ್ ಚಾಪ್ಟರ್ 4, 4ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಹೌದು, ದೇವರು ಯೆಹೆಜ್ಕೇಲ್ ಮುಖಾಂತರವಾಗಿ ದೇವಜನರ ಹತ್ರ ಮಾತನಾಡಿದ್ರು. ಯೆಹೆಜ್ಕೇಲ್ ಅಂದರೆ ದೇವರು ಬಲಪಡಿಸುವನು. ಗಾಡ್ ವಿಲ್ ಸ್ಟ್ರೆಂಥನ್. ದೇವರು ಬಲಪಡಿಸುವನು, ದೇವರು ಉತ್ತೇಜಿಸುವನು, ದೇವರು ಸಹಾಯಿಸುವನು. ಈ ರೀತಿಯಾಗೆಲ್ಲ ಸುಮಾರು 10 ಅರ್ಥಗಳನ್ನು ಕೊಡುವಂಥದ್ದು ಈ ಯೆಹೆಜ್ಕೇಲ್ ಎಂಬ ಹೆಸರು. ಆದ ಕಾರಣ ಮತ್ತೆ ದೇವರು ಯೆಹೆಜ್ಕೇಲ್ ಮುಖಾಂತರವಾಗಿ ಮಾತನಾಡ್ತಾ ಇರುವಂಥದ್ದು ಯೆಹೆಜ್ಕೇಲನ್ನು ಬಲಪಡಿಸಿತು, ದೇವಜನರನ್ನು ಬಲಪಡಿಸುವ. ಕೆಲವು ಸಾರಿ ದೇವರ ಮಾತುಗಳು ಸ್ವಲ್ಪ ಸ್ಟ್ರಾಂಗ್ ಆಗಿ ಬಲವಾಗಿ ಇತ್ತು. ಬಲವಾಗಿ ದೇವರು ಮಾತನಾಡಿದ್ದಕ್ಕೆ ಉದ್ದೇಶ ತನ್ನ ಜನರನ್ನು ಬಲಪಡಿಸಬೇಕು. ವಾಕ್ಯದಿಂದ ಬಲಪಡಿಸುವಿಕೆ, ಪ್ರವಾದಿ ಮುಖಾಂತರ ಬಲಪಡಿಸುವಿಕೆ, ತನ್ನ ಆತ್ಮನ ಮುಖಾಂತರವಾಗಿ ಬಲಪಡಿಸುವಿಕೆ, ತನ್ನ ಭವಿಷ್ಯದಿಂದ ಬಲಪಡಿಸುವಿಕೆ, ತನ್ನ ಯೋಜನೆ ಪ್ಲ್ಯಾನ್ನಿಂದ ಬಲಪಡಿಸುವಿಕೆ, ತನ್ನ ವಾಗ್ದಾನದಿಂದ ಬಲಪಡಿಸುವಿಕೆ. ಹೌದು, ದೇವರು ತನ್ನ ಒಡಂಬಡಿಕೆ ಮುಖಾಂತರ ಕೂಡ ಬಲಪಡಿಸಲಿಕ್ಕೆ ಯತ್ನಿಸುತ್ತಿರುವಂಥದ್ದನ್ನು ಈ 48 ಅಧ್ಯಾಯಗಳಲ್ಲಿ ನಾವು ನೋಡ್ತೇವೆ. ಮೊದಲನೇ ವಚನ, ಯೆಹೆಜ್ಕೇಲ್ 4ನೇ ಅಧ್ಯಾಯ 1ನೇ ವಚನದಲ್ಲಿ ಒಂದು ಚದರ ಬಿಲ್ಲೆಯನ್ನು ತೆಗೆದುಕೊಂಡು ನಿನ್ನ ಮುಂದೆ ಇಟ್ಟು ಅದರಲ್ಲಿ ಪಟ್ಟಣದ ನಕ್ಷೆ, ಮ್ಯಾಪ್ ಅಂದರೆ ಯೆರೂಸಲೇಮಿನ ನಕ್ಷೆಯನ್ನು ಬರೆದು ಆ ನಕ್ಷೆಯ ಸುತ್ತಮುತ್ತಲೂ ದಿಬ್ಬ ಹಾಕಿ ಒಡ್ಡು ಕಟ್ಟಿ ಪಾಳೆಗಳನ್ನು ಮಾಡಿ ಬಿತ್ತಿ ವೇದಕ ಯಂತ್ರಗಳನ್ನು ನಿಲ್ಲಿಸಿ ಅದನ್ನು ಮುತ್ತು. ಅಂದರೆ ಅದರಿಂದ ಒಂದು ಇಸ್ರಾಯೇಲ್ ವಂಶದವರಿಗೆ ಒಂದು ಗುರುತು, ದೇವರು ತಾನು ಮಾಡುವಂಥದ್ದನ್ನು ಹೇಳುವಾತನಾಗಿದ್ದಾನೆ. ಯಾವ ರೀತಿಯಾಗಿ ಪ್ರಕಟಣೆಯ ಗ್ರಂಥ ಬಹಳಷ್ಟು ಸೂಚನಾತ್ಮಕವಾದ ಗುರುತುಗಳುಳ್ಳಂಥ ಒಂದು ಪುಸ್ತಕವಾಗಿದೆ, ಅದೇ ರೀತಿಯಾಗಿ ಯೆಹೆಜ್ಕೇಲನ ಪುಸ್ತಕ ಕೂಡ ಬಹಳಷ್ಟು ಸಾಂಕೇತಿಕವಾದ ಸಂದೇಶಗಳನ್ನು ಒಳಗೊಂಡಂಥ ಪುಸ್ತಕ. ಈಗ ಇನ್ನೊಂದು ದೊಡ್ಡ ವಿಷಯ ಬರ್ತದೆ, ನೋಡೋಣ ಬನ್ನಿರಿ. ಈ ಮುತ್ತಿಗೆ ಯೆರೂಸಲೇಮ್ ಸುತ್ತಲೂ, ಆ ನಕ್ಷೆಯ ಸುತ್ತಲೂ ಯಾವ ರೀತಿಯಾಗಿ ವೈರಿಗಳ ಪಾಳ್ಯ ಇರ್ತದೆ ಎಂಬುದಾಗಿ ದೇವರು ತೋರಿಸಿದ್ರು. ಈಗ ಅದರ ಕಾಲ, ಎಷ್ಟು ಕಾಲ ಅದು ಇರಬೇಕೆಂಬುದಾಗಿ ಒಂದು ಸಾಂಕೇತಿಕವಾದ ಮಾತು ಇಲ್ಲಿ ಹೇಳಲಾಗಿದೆ. ಬನ್ನಿರಿ ಅದನ್ನು ನೋಡೋಣ. ಯೆಹೆಜ್ಕೇಲ್ ಗ್ರಂಥ 4ನೇ ಅಧ್ಯಾಯ 4ರಿಂದ ಇರುವ ವಾಕ್ಯ ಭಾಗ, ದ ಬುಕ್ ಆಫ್ ಎಝೆಕಿಯಲ್ ಚಾಪ್ಟರ್ 4 ವರ್ಸಸ್ 4 ಆನ್ವರ್ಡ್ಸ್. ದೇವರು ಪ್ರವಾದಿಗೆ ಎಡ ಮಗುಲಲ್ಲಿ ಮಲಗಿಕೋ ಎಂಬುದಾಗಿ ಹೇಳ್ತಾರೆ. ಹೌದು, ಎಡಗಡೆ ನೀನು ಮಲಿಕೋ ಅಂತ ಹೇಳ್ಬಿಟ್ಟು ಎಷ್ಟು ದಿನ ಮಲಿಕೊಳ್ಳಬೇಕು ಎಂಬುದಾಗಿ ಅಲ್ಲಿ ಹೇಳಲಾಗಿದೆ. ಅದು ಏನಂತ ಹೇಳಿದರೆ 390 ದಿವಸ ಆ ರೀತಿಯಾಗಿ ಮಲಿಕೋಬೇಕಂತ, 390 ಡೇಸ್. ಆ ರೀತಿಯಾಗಿ ಯಾಕೆ ಮಲಿಕೋಬೇಕು
ಉದ್ದೇಶ ಏನು ಎಂಬುದಾಗಿ ನೋಡುವಾಗ ಅವರ ಅಧರ್ಮವನ್ನು ಹೊತ್ತುಕೊಂಡಿರುವಿ 4ನೇ ವಚನ. ಇಲ್ಲಿ ಕೂಡ ಯೆಹೆಜ್ಕೇಲನು ಇಸ್ ಎ ಪಿಕ್ಚರ್ ಆಫ್ ಕ್ರೈಸ್ಟ್, ಕ್ರಿಸ್ತನನ್ನು ಸೂಚಿಸುವ ಒಂದು ಸಾಂಕೇತಿಕವಾದ ವ್ಯಕ್ತಿ. ಹೌದು, ಅಧರ್ಮವನ್ನು ಹೊತ್ತ ವ್ಯಕ್ತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಯೆಶಾಯನ ಬಗ್ಗೆ ನಾವು ಅಥವಾ ಯೆಶಾಯನ ಪ್ರವಾದನೆಯಲ್ಲಿ ನಾವು ನೋಡುವಾಗ 53ನೇ ವಚನದಲ್ಲಿ ಈ ರೀತಿಯಾಗಿದೆ. 4ನೇ ವಚನ 53:4 ನಾವು ನೋಡಿದ್ದು ಯೆಹೆಜ್ಕೇಲ್ 4:4. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಆಮೇಲೆ ಏನಂತಿದೆ? ಆತನು ಹೊತ್ತ ಹೊರೆಯು ನಮ್ಮ ಸಂಕಟವೇ. ಒಂದು ಸಂಕಟನೇ ಭಾಳ ಕಷ್ಟ ಆಗ್ಬಿಡ್ತದೆ ನಮಗೆ. ಇಡೀ ಲೋಕದ ಪಾಪದ, ಅಧರ್ಮದ, ದ್ರೋಹದ, ತಿರುಗಿ ಬೀಳುವಿಕೆಯ, ಶಾಪದ ಹೊತ್ತುಕೊಳ್ಳುವಿಕೆ ಎಷ್ಟು ಘೋರವಾಗಿರಬೇಕು. ಹೌದು, ಇಲ್ಲಿ ಯೆಹೆಜ್ಕೇಲನು ಯೇಸು ಕ್ರಿಸ್ತನ ಒಂದು ಚಿತ್ರವಾಗಿ ಜನರ ಪಾಪವನ್ನು, ಅಧರ್ಮವನ್ನು ಹೊರುವಂಥ ಒಂದು ಕೃತ್ಯವನ್ನು, ತೋರಿಕೆಯನ್ನು, ಗುರುತನ್ನು ಮಾಡ್ತಿದ್ದಾನೆ. ಆ ನಂತರ 5ನೇ ವಚನದಲ್ಲಿ 390 ದಿವಸ ನೀನು ಮಲಗಿಕೊಂಡಿರಬೇಕು. ಅದಾದ ನಂತರ 6ನೇ ವಚನದಲ್ಲಿ ಏನಂತ ಇದೆ? 40 ದಿನ ಈಗ ಬಲಗಡೆ ಮಲಿಕೋ ಅಂತ ದೇವರು ಹೇಳ್ತಾನೆ. ಫಸ್ಟು 390 ದಿನಗಳು, ಅನಂತರ 40 ದಿನಗಳು. ಆ 390 ಬಂದು ಎಡಗಡೆ, 40 ದಿನ ಬಲಗಡೆ ಮಲಿಕೊಂಡಿರಬೇಕು. ಈ ರೀತಿಯಾಗಿ ಇದ್ದಾಗ ಇಸ್ರಾಯೇಲ್ ವಂಶದವರ ಅಧರ್ಮ 390 ಮತ್ತು ಯೆಹೂದ ವಂಶದ ಅಧರ್ಮ 40, 390 ದಿನ, 40 ದಿನ. ಇಲ್ಲಿ ಒಂದು ವಿಷಯ ಏನಂದರೆ, ವರ್ಷ ಒಂದಕ್ಕೆ 6ನೇ ವಚನ, ವರ್ಷ ಒಂದಕ್ಕೆ 1 ದಿನದ ಮೇರೆಗೆ 40 ದಿನ ಅವರ ಧರ್ಮವನ್ನು ಹೊತ್ತುಕೊಳ್ಬೇಕು. ಹಾಗಾದರೆ ಇಲ್ಲಿ ನಾವು ನೋಡುವಾಗ 5ನೇ ವಚನ ಕೂಡ ನೋಡುವಾಗ ಅವರು ಎಷ್ಟು ವರ್ಷ ತಮ್ಮ ಅಧರ್ಮದ ಫಲವನ್ನು ಅನುಭವಿಸಬೇಕು, ಅಷ್ಟು ದಿವಸ ಅಂದರೆ 390 ದಿವಸ. ಹಾಗಾದರೆ 390 ಪ್ಲಸ್ 40 430 ಮತ್ತು ಸೆರೆ ಒಯ್ಯಲ್ಪಡುವಿಕೆ ಬಂದು ಕ್ರಿಸ್ತಪೂರ್ವ 606 ಆಗಿದ್ದು, ಮತ್ತು ಈ 430 70ರಲ್ಲಿ ಕಳೆದರೆ 360 ನಮಗೆ ಲಭ್ಯವಾಗ್ತದೆ. ಅಂದರೆ 360 ವರ್ಷಗಳು. ಯಾಜಕಕಾಂಡ 26ರಲ್ಲಿ ಒಂದು ಮಾತಿದೆ, ನೋಡೋಣ ಬನ್ನಿರಿ. ಅಲ್ಲಿ ಒಂದು ವಿಚಿತ್ರವಾದಂಥ ಒಂದು ಮಾತು. ಯಾಜಕಕಾಂಡ ಮತ್ತು 26ನೇ ಅಧ್ಯಾಯದಲ್ಲಿ ನೋಡುವಾಗ ಒಂದು 2 ವಚನ ಓದಿಕೊಳ್ಳೋಣ. 18ನೇ ವಚನ 26-18. ಅಲ್ಲಿ ಇಸ್ರಾಯೇಲರ ಪಾಪದ ವಿಷಯದಲ್ಲಿ ಒಂದು ಗಂಭೀರವಾದ ಒಂದು ಮಾತು ಹೇಳಲಾಗಿದೆ. ಅದನ್ನು ನಾವು ಓದುವಾಗ ನಮಗೆ ಆಶ್ಚರ್ಯ ಆಗಬಹುದು.
ಯಾಜಕಾಂಡ 26 ಮತ್ತು 18. ಇಷ್ಟಾದರೂ ನೀವು ನನ್ನ ಮಾತಿಗೆ ಲಕ್ಷ್ಯ ಕೊಡದೇ ಹೋದರೆ, ಅಂದರೆ ದೇವರ ಮಾತಿಗೆ ದೇವಜನರು ಲಕ್ಷ್ಯ ಕೊಡದೇ ಹೋದರೆ, ನಾನು ನಿಮ್ಮ ಪಾಪಗಳ ನಿಮಿತ್ತ 7ರಷ್ಟಾಗಿ ನಿಮ್ಮನ್ನು ಶಿಕ್ಷಿಸುವೆನು. ಹೌದು, ಇನ್ನೊಂದು ಸಾರಿ ಅದೇ ಮಾತು ದೇವರು 21ನೇ ವಚನದಲ್ಲಿ, ಯಾಜಕಾಂಡ 26:21, ನೀವು ನನ್ನ ಮಾತನ್ನು ಕೇಳಲೊಲ್ಲದೆ ನನಗೆ ವಿರೋಧವಾಗಿ ನಡೆದರೆ ನಾನು ನಿಮ್ಮ ಪಾಪಗಳ ನಿಮಿತ್ತ ಇನ್ನೂ 7ರಷ್ಟಾಗಿ ನಿಮ್ಮನ್ನು ಬಾಧಿಸುವೆನು. ಮತ್ತೆ ಮತ್ತೆ ಇವರು ದೇವರ ಮಾತನ್ನು ಕೇಳಲಿಲ್ಲ. ಹಾಗಾದರೆ 430 ವರ್ಷ ಮೈನಸ್ 70 ವರ್ಷ ಅಂತ ನೋಡುವಾಗ 360 ವರ್ಷ. ಹಾಗಾದರೆ 360 ವರ್ಷ ಅವರು ದೇವ್ರ ಮಾತು ಕೇಳಲಿಲ್ಲ ಅಲ್ವಾ? ಕೇಳದಿದ್ದರೆ ದೇವರು ಹೇಳಿದ್ದು 7ರಷ್ಟು ಅಂತ ಹೇಳ್ಬಿಟ್ಟು, ಹಾಗಾದರೆ 360 × 7 ಅಂತ ನೋಡುವಾಗ 2520 ವರ್ಷಗಳು. ಮತ್ತು ಇದನ್ನು ಪ್ರವಾದಿನಿಯ ವರ್ಷ ಎಂಬುದಾಗಿ ಮತ್ತು ಅದರಲ್ಲಿ ಲೆಕ್ಕಾಚಾರವನ್ನು ಮಾಡಿದ ಪಕ್ಷದಲ್ಲಿ ಆಶ್ಚರ್ಯ ಏನಾಗ್ತದೆ ಅಂತ ಹೇಳಿದರೆ, ಹೌದು, ಮತ್ತೆ ಸರಿಯಾಗಿ 1948ರಲ್ಲಿ ಅವರು ಇಸ್ರಾಯೇಲ್ ಹಿಂದಿರುಗಿ ಬಂದ್ರಲ್ಲ, ಆ ಒಂದು ಲೆಕ್ಕ ಬಂದ್ಬಿಡ್ತದೆ. ಹೌದು, ಇದು ನಿಜಕ್ಕೂ ಆಶ್ಚರ್ಯವಾದಂಥ ಒಂದು ಲೆಕ್ಕ. ಹೌದು, ಸುಮಾರು 2500 ವರ್ಷಗಳು ಅವರು ಅದಾದ ನಂತರ ಹಿಂದಿರುಗಿ ಬರುವಂತೆ ಆಯಿತು. ಮತ್ತು ದೇವರು ಎಷ್ಟು ಸ್ಪಷ್ಟವಾಗಿ ತನ್ನ ಜನರ ಹಿಂದಿರುಗುವಿಕೆಯ ಬಗ್ಗೆ ಕೊಟ್ಟಿರುವಂಥದ್ದನ್ನು ಲೆಕ್ಕಿಸಬಹುದು. ಸರಿ, ಅಷ್ಟಕ್ಕೆ ಅಲ್ಲಿ ನಿಲ್ಲಿಸಿ ನಾವು 9ರಿಂದ ನಾವು 17 ವಚನಗಳವರೆಗೆ ನೋಡಿಕೊಳ್ಳೋಣ. ಅಲ್ಲಿ ಮುತ್ತಿಗೆಯ ಕಾಲ 4ರಿಂದ 8 ವಚನದಲ್ಲಿ ನಾವು ನೋಡಿದ್ವಿ. ಈಗ ಮುತ್ತಿಗೆಯ ಫಲ ಏನಂತ ನೋಡುವಾಗ ಕೊರತೆ, ಹೊಲೆ, ಕ್ಷಾಮ, ಬಿಕ್ಕಟ್ಟು ಆಗಿರುವಂಥದ್ದನ್ನು ನಾವು ನೋಡ್ತೇವೆ. ದೇವರು ಒಂದು ಅಸೈನ್ಮೆಂಟ್, ಒಂದು ಕೆಲಸ ಯೆಹೆಜ್ಕೇಲನಿಗೆ ಕೊಡ್ತಾರೆ. ಅದನ್ನು ಕೊಡುವಾಗ 9-10 ವಚನದಲ್ಲಿ ಗೋಧಿ, ಜವೆ ಗೋಧಿ, ಅವರೆ, ಅಲಸಂದೆ, ಸಾವೆ, ಕಡಲೆ ಇವುಗಳನ್ನೆಲ್ಲ ತೆಗೆದುಕೊಂಡು ಒಂದೇ ಪಾತ್ರೆಯಲ್ಲಿ ಹಾಕಿ ಅವುಗಳಿಂದ ರೊಟ್ಟಿ ಮಾಡ್ಕೊ ಅಂತ ಹೇಳ್ತಾರೆ. ರೊಟ್ಟಿ ಮಾಡಿಕೊಳ್ಳುವಂಥ ವಿಧಾನ ಸಾಮಾನ್ಯವಾಗಿ ಸೌದೆ ಉಪಯೋಗಿಸಲಾಗ್ತಿತ್ತು. ಆದರೆ ಸೌದೆಗೆ ಬದಲಾಗಿ ಮನುಷ್ಯರ ಮಲವನ್ನು ಉಪಯೋಗಿಸು ಅಂತ ಹೇಳ್ಬಿಟ್ಟು ದೇವರು ಹೇಳಿದಾಗ ಸ್ವಲ್ಪ ಭಾಳ ಕಷ್ಟ ಆಗ್ತದೆ ಯೆಹೆಜ್ಕೇಲನಿಗೆ. ಆವಾಗ ಯೆಹೆಜ್ಕೇಲನು ದೇವರಿಗೆ ಒಂದು ಮಾತು ಹೇಳ್ತಾನೆ, ಅದು ನನಗೆ ಭಾಳ ಇಷ್ಟವಾಯಿತು. ಅದೇನಂತ ಹೇಳಿದ್ರೆ, ಅಯ್ಯೋ, 14ನೇ ವಚನ, ಯೆಹೆಜ್ಕೇಲ್ 4:14, ಅಯ್ಯೋ ಕರ್ತನಾದ ಯೆಹೋವನೇ, ನಾನು ಹೊಲಸನ್ನು ಮುಟ್ಟಿದವನಲ್ಲ ಮತ್ತು ನಾನು ಹುಟ್ಟಿದಂದಿನಿಂದ ಇಂದಿನವರೆಗೆ ಅಂತೇಳ್ಬಿಟ್ಟು ತನ್ನ ಒಂದು ಹಿಸ್ಟ್ರಿ ದೇವರ ಮುಂದೆ
ಯೆಹೆಜ್ಕೇಲ್ ಇಡ್ತಾನೆ. ಕೆಲವು ಸಾರಿ ನಾವು ಮಾತಾಡುವಾಗ ಅದನ್ನು ಹೇಳ್ತೀವಲ್ಲ ಜನರ ಮುಂದೆ, ನಾನು ಹುಟ್ಟಿದಾಗಿಂದ ನಾನು ಇದನ್ನು ಮಾಡಲಿಲ್ಲ, ಅಥವಾ ನಾನು ಎಂದೂ ಕೂಡ ಇಂಥದ್ದನ್ನು ಮುಟ್ಟಿದ್ದಿಲ್ಲ ಎಂಬುದಾಗೆಲ್ಲ ಮಾತಾಡ್ತೀವಿ ನಾವು. ಅದೇ ರೀತಿಯಾಗಿ ಯೆಹೆಜ್ಕೇಲನು ದೇವರ ಮುಂದೆ ಹೇಳ್ತಾನೆ. ಒಂದು ವೇಳೆ ಅವನಿಗೆ 2 ಆಪ್ಷನ್ಸ್ ಇತ್ತು. ಒಂದು ಆಪ್ಷನ್ ದೇವರು ಹೇಳಿದ ಹಾಗೆ ಮಾಡಿಬಿಡೋದು. ಯಾಕಂದರೆ ಯೆಹೆಜ್ಕೇಲ್ ಅಂದರೆ ಅರ್ಥ ದೇವರು ಬಲಪಡಿಸುವ. ಆ ರೀತಿಯಾಗಿ ಹೇಳಿದ ಕೂಡಲೇ ನನಗೆ ಪೌಲನ ಒಂದು ಹೇಳಿಕೆ ನೆನಪಿಗೆ ಬರ್ತದೆ. ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. ಫಿಲಿಪ್ಪಿ ಪತ್ರಿಕೆಯಲ್ಲಿ ಇರುವಂಥ ಒಂದು ಮಾತು, 4:13 ಫಿಲಿಪ್ಪಿ ಪತ್ರಿಕೆ. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು, ಯಾರಲ್ಲಿದ್ದುಕೊಂಡು? ಬಲಪಡಿಸುವಾತನಲ್ಲಿದ್ದುಕೊಂಡು. ಯಾರನ್ನು? ನನ್ನನ್ನು, ನಮ್ಮನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದಾನೆ. ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಹಾಗಾದರೆ ಇಲ್ಲಿ ಯೆಹೆಜ್ಕೇಲ್ ಅಂತ ಹೇಳಿದಾಗ ದೇವರನ್ನು ಬಲಪಡಿಸುವ. ಆದ ಕಾರಣ ದೇವರು ಬಲಪಡಿಸ್ತಾನೆ. ಇಂಥ ಒಂದು ಕಾರ್ಯವನ್ನು ನಾನು ಮಾಡ್ತೀನಿ, ದೇವರು ಹೇಳಿದ ಹಾಗೆ ನಾನು ಮಾಡ್ತೀನಿ. ಅದು ಒಂದು ರೀತಿಯಿಂದ ಅದು ಹೊಲೆಯಾದಂಥದ್ದು ಅಥವಾ ಹೊಲಸು ಆಗಿರುವಂಥದ್ದು ಅಂತ ಹೇಳಿಬಿಟ್ಟು ಯೆಹೆಜ್ಕೇಲನು ಮಾಡಬಹುದಾಗಿತ್ತು. ಆದರೆ ಒಂದು ರೀತಿಯಿಂದ ಇಂಡೈರೆಕ್ಟ್ ಆಗಿ ಯೆಹೆಜ್ಕೇಲನು ಮಾಡಲ್ಲ ಅಂತ ಹೇಳ್ತಾನೆ. ಅದಕ್ಕೆ ದೇವರು ಹೇಳುವಂಥದ್ದು ಏನಂತ ಹೇಳಿದರೆ, ಆಯಿತು 15ನೇ ವಚನ, ಅದನ್ನು ಮಾಡಬೇಡ, ಬೇರೆ ಒಂದು ಆಲ್ಟರ್ನೇಟಿವ್ ಕೊಡ್ತೀನಿ ಅಂತ ಹೇಳ್ತಾರೆ. ಅದರಿಂದ ದೇವರು ನಮ್ಮ ಫ್ರೀ ವಿಲ್, ಸ್ವತಂತ್ರ ಚಿತ್ತವನ್ನು ಅರ್ಥ ಮಾಡಿಕೊಳ್ತಾನೆ. ದೇವರು ಒತ್ತಾಯ ಮಾಡಲ್ಲ. ಮಾಡಂತ ಹೇಳಿದಾಗ ನನಗೆ ಮಾಡಲಿಕ್ಕೆ ಕಷ್ಟ ಸ್ವಾಮಿ ಅಂತ ಹೇಳಿದಾಗ ಆಯಿತು, ಬೇರೆ ರೀತಿಯಿಂದ ಮಾಡು ಅಂತ ಹೇಳ್ಬಿಟ್ಟು ಅಲ್ಲಿನೇ ದೇವರು ಒಂದು ಸಗಣಿ ತಗೊಂಡು ನೀನು ಅದನ್ನು ಮಾಡು, ನಿನಗೋಸ್ಕರ ರೊಟ್ಟಿಯನ್ನು ಸುಟ್ಕೋ ಎಂಬುದಾಗಿ ಹೇಳ್ತಾನೆ. ಆಶ್ಚರ್ಯ. 4ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.